ಹಲೋ ಮಕ್ಕಳ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜಯ್. ಅಂಡ್ ಈಗ ಪಾಲಿನಾಮಿಯಲ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಗೆ ಹೇಳೋ ಬರ್ತಾ ಇದ್ದೀನಿ. ಪಾಲಿನಾಮಿಯಲ್ಸ್ ಅಲ್ಲಿ ಮೇನ್ಲಿ 1 ಮಾರ್ಕ್ ಒಂದು ಕ್ವಶನ್ ಕೇಳ್ತಾರೆ, ನೆಕ್ಸ್ಟ್ 3 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ, ಇಲ್ಲ 1 ಮಾರ್ಕ್ದು 2 ಕ್ವಶನ್ಸ್ ಕೇಳ್ಬಿಟ್ಟು 3 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ಬೋದು, 5 ಮಾರ್ಕ್ಸ್ ಬರ್ಬೋದು, ಇಲ್ಲ 4 ಮಾರ್ಕ್ಸ್ ಬರ್ಬೋದು ಪಾಲಿನಾಮಿಯಲ್ಸ್. ಅಂಡ್ ಫಸ್ಟ್ ಬಂದ್ಬಿಟ್ಟು ಈ ಟೈಪ್ ಆಫ್ ಕ್ವಶನ್, the number of zeros of a polynomial y is equal to p of x and form the equation. ಜನರಲ್ ಆಗಿ y is equal to p of x ನಂಬರ್ ಆಫ್ zeros ಕಂಡುಹಿಡಿಯಿರಿ ಅಂತಾರೆ. x ಮೇಲೆ ಪಾಯಿಂಟ್ ಏನಿದೆ ನೋಡಿ, ಬರೀ x ಮಾತ್ರ ಪಾಯಿಂಟ್ ತಗೊಳ್ಬೇಕು ಮಕ್ಕಳ, ಅರ್ಥ ಮಾಡ್ಕೊಳ್ಳಿ. x ಪಾಯಿಂಟ್ ಏನಿದೆ, ಒಂದು -2 ಇದೆ, x is equal to -2 ಒಂದು. ನೆಕ್ಸ್ಟ್ x ಜಾಗದಲ್ಲಿ ಇನ್ನೊಂದು ಪಾಯಿಂಟ್ ಯಾವ್ದಿದೆ ಪಾಸ್ ಆಗ್ತಿರುವಂತದ್ದು, x is equal to +2. ನೆಕ್ಸ್ಟ್ ಕೇಳ್ತಿರೋದೇನು, ಅಂಡ್ ಫಾರ್ಮ್ ದ ಈಕ್ವೇಶನ್. ನೋಡಿ ಮಕ್ಕಳು, ಇದು ಆಲ್ಫಾ ಆಗುತ್ತೆ, ಇದು ಬೀಟಾ ಆಗುತ್ತೆ. ಫಾರ್ಮ್ ದ ಈಕ್ವೇಶನ್ ಅಂತ ಬಂದ್ರೆ ಆಲ್ಫಾ ಮತ್ತೆ ಬೀಟಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ. x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ, ಇದು ಜನರಲ್ ಈಕ್ವೇಶನ್. ಈಗ ಒಂದು ಆಲ್ಫಾ ಆಗಿ ಇನ್ನೊಂದು ಬೀಟಾ ಆಗಿದ್ರೆ x² ಮೈನಸ್ ಆಲ್ಫಾ ಬಂದು -2, ಬೀಟಾ ಬಂದು +2 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬಂದು -2 ಇಂಟು ಬೀಟಾ ಬಂದು 2. x² ಇದೇನಾಗುತ್ತೆ, -2 +2 ಕ್ಯಾನ್ಸಲ್ ಆಗಿ ಈ ಹೋಲ್ ಟರ್ಮ್ 0 ಆಗುತ್ತೆ, ಪ್ಲಸ್ -2 ಇಂಟು +2, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಇದು ಮೈನಸ್ ಆಗುತ್ತೆ, 2 2s 4 ಆಗುತ್ತೆ. ಸೊ ದಿಸ್ ಈಸ್ ಹೌ ಯು ಫಾರ್ಮ್ ದ ಈಕ್ವೇಶನ್. ನೆಕ್ಸ್ಟ್ ಕ್ವಶನ್ ಮಾಡೋಣ. ಇಫ್ ಒನ್ ಆಫ್ ದ 0 is 2, p of x is equal to x² plus kx plus 2, find k ಅಂತ. ಒನ್ ಆಫ್ ದ 0 is 2 ಅಂದ್ರೆ x ವ್ಯಾಲ್ಯೂ ಏನಾಗುತ್ತೆ, ಇಫ್ p of 2 is equal to 0 ಅಂತ ಅರ್ಥ. ಸೊ ಈಗ p of 2 ಏನ್ ಮಾಡ್ಬೋದು ನಾನು, x² plus kx plus 2 this is equal to 0. ಈ x ಜಾಗದಲ್ಲಿ 2 ಹಾಕಿ 2² plus k into 2 plus 2 is equal to 0. 2 2s 4, 4 plus 2k plus 2 is equal to 0. 4 plus 2 6 ಆಗುತ್ತೆ, 6 ಆ ಕಡೆ ಹೋಗುತ್ತೆ, 2k is equal to 6. ನೆಕ್ಸ್ಟ್ k 2 ಕೆಳಗೆ ಬಂದ್ರೆ k is equal to 6 divided by 2 which is equal to 3. ಇದು ಒಂದು ಟೈಪ್ ಕೇಳೋ ಅಂತ ಕ್ವಶನ್. ನೆಕ್ಸ್ಟ್ ಟೈಪ್ ಬಂದು ಫೈಂಡ್ ದ ಡಿಗ್ರಿ ಆಫ್ ಎ ಪಾಲಿನಾಮಿಯಲ್. ನೋಡಿ ಈ ತರ ಕೊಟ್ಬಿಡ್ತಾರೆ, ಯಾವ ರೀತಿ, ಸೊ p of x is equal to x into x² minus 3x plus 5. ಇಲ್ಲಿ ನೋಡಿ ಮಕ್ಕಳ, ಯು ಹ್ಯಾವ್ ಟು ಮಲ್ಟಿಪ್ಲೈ x ಪವರ್ 1 x², x³ ಆಗುತ್ತೆ, -3x² ಆಗುತ್ತೆ, ಪ್ಲಸ್ 5x ಆಗುತ್ತೆ. ಸೊ ಹೈಯೆಸ್ಟ್ ಪವರ್ 3 ಇದೆ, ದೆನ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಇಸ್, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆನ್ಸರು ಇಟ್ ವಿಲ್ ಬಿ 3. ನೆಕ್ಸ್ಟ್ ಇದರಲ್ಲಿ ನೋಡಿ ಹೈಯೆಸ್ಟ್ ಪವರ್ ನೋಡಬೇಕು, 4x³ ಇದೆ, x ಪವರ್ ಏನಿದೆ 3 ಇದೆ, ದೆನ್ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 3. ಯಾವುದು ಹೈಯೆಸ್ಟ್ ಪವರ್ ಇರುತ್ತೋ ದೆನ್ ದಟ್ ವಿಲ್ ಬಿ ಯುವರ್ ಡಿಗ್ರಿ ಆಫ್ ಎ ಪಾಲಿನಾಮಿಯಲ್. ನೆಕ್ಸ್ಟ್ ಫೈಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್. ನಿಮ್ಗೆ ಆಲ್ರೆಡಿ ಗೊತ್ತು, ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಬೇಕಾಗುತ್ತೆ, ಆಲ್ಫಾ ಬೀಟಾ ತೋರಿಸ್ಬೇಕಾಗುತ್ತೆ, ಸಮ್ ಇನ್ ದ ಪ್ರಾಡಕ್ಟ್ ಆಫ್ ಫೋರ್ಸ್. ಈಗ ನೋಡಿ 3 ಇವೆರಡು ಯಾವಾಗಲೂ ಮಲ್ಟಿಪ್ಲೈ ಮಾಡಬೇಕು. ಈ ರೀತಿ ನಂಬರ್ ಬಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. -3 ಇಂಟು 6, 6 3s -18 ಆಗುತ್ತೆ. 6 3s 18 ಆಯ್ತು ಅಂದ್ರೆ ಮಿಡಿಲ್ ನಂಬರ್ ಇಸ್ -7. ಸೊ 18 ಅಂದ್ರೆ ಅರ್ಥ ಏನು, ಯಾವ್ಯಾವ ಟೇಬಲ್ಸ್ 18 ಬರುತ್ತೆ. 6 3s 18 1 ಬಂತು, ಬಟ್ ಈಗ 7 ಬರುತ್ತಾ, 6 -3 ಬಂದ್ರೆ 9 ಆಗುತ್ತೆ, 6 + 3 ಬಂದ್ರು 9 ಆಗುತ್ತೆ, 6 - 3 ಬಂದ್ರೆ 3 ಆಗುತ್ತೆ, 7 ಬರೋಲ್ಲ. ಈಗ ಅದು ಬಿಟ್ಟು ನೆಕ್ಸ್ಟ್ ಟೇಬಲ್ಗೆ ಹೋಗ್ಬೇಕು. ನೆಕ್ಸ್ಟ್ ಯಾವ ಟೇಬಲ್ ಇಂದ 18 ಬರುತ್ತೆ ಚೆಕ್ ಮಾಡಬೇಕು. 9 2s 18 ನೋಡಿ, 9 2s 18 ನೆಕ್ಸ್ಟ್ ಬರೋ ಅಂತ ಟೇಬಲ್. ಈಗ ನೋಡಿ -7 ಇದೆ, ದೊಡ್ಡ ನಂಬರ್ ನೆಗೆಟಿವ್ ಆಗಬೇಕು, ಇದು ಪಾಸಿಟಿವ್ ಆಗಬೇಕು. ದೆನ್ ಸಬ್ಸ್ಟಿಟ್ಯೂಟ್ ದ ಥಿಂಗ್ಸ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 6x². 7 ಹೇಗೆ ಸ್ಪ್ಲಿಟ್ ಮಾಡ್ತೀನಿ ನಾನು, 7 ಕ್ಯಾನ್ ಬಿ ಸ್ಪ್ಲಿಟೆಡ್ ಆಸ್ ಪ್ಲಸ್ 2x, ನೆಕ್ಸ್ಟ್ -9x -3 ಆಸ್ ಇಟ್ ಈಸ್. ಇದು ಹಂಗೆ ಬರೀಬೇಕು, ಅರ್ಥ ಮಾಡ್ಕೊಳ್ಳಿ. 7 ಮಾತ್ರ ಸ್ಪ್ಲಿಟ್ ಮಾಡ್ತಿರೋದು. ನೆಕ್ಸ್ಟ್ ಇವೆರಡರಲ್ಲಿ ಇದನ್ನ 3 2s ಅಂತ ಬರೀಬಹುದು. ಇಲ್ಲೂ 2 ಇದೆ, x ಇದೆ, x ಇದೆ. ಸೊ ಇಲ್ಲಿಂದ 2 ತೆಗಿತೀನಿ, ಮತ್ತೆ x ನ ಏನು ಮಾಡ್ತೀನಿ, ಹೊರಗಡೆ ಬಿಸಾಕ್ತೀನಿ. ಸೊ ಹೊರಗಡೆ ಹಾಕಿದ ಮೇಲೆ ಏನಾಗುತ್ತೆ, 2x ನ ಕಾಮನ್ ತೆಗೆದೆ, ಇಲ್ಲಿ ಉಳ್ಕೊಳ್ಳೋದು ಒಂದು 3 ಉಳ್ಕೊಳ್ಳುತ್ತೆ, ಇನ್ನೊಂದು x ಉಳ್ಕೊಳ್ಳುತ್ತೆ, ಪ್ಲಸ್ 2x ಆಚೆ ಬಂದಾದ್ಮೇಲೆ ಹೊರಗಡೆ ಏನು ಉಳ್ಕೊಳ್ಳಲ್ಲ, ಇಟ್ ಈಸ್ 1. ತಿರ್ಗಾ ಇಲ್ಲಿ -3 ನಾನು ಅಂತ ಬರೀಬಹುದು. ಐ ಕ್ಯಾನ್ ರೈಟ್ ಇಟ್ ಆಸ್ 3 3s 9. ಇಲ್ಲಿ ಒಂದು 3, ಇಲ್ಲಿ ಒಂದು 3, 3 ನ ಆಚೆ ತೆಗೆದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಔಟ್ಸೈಡ್ x 3x. ಮೈನಸ್ಸು ಆಚೆ ತೆಗ್ದಿದ್ದೀನಿ, ಮೈನಸ್ ಹೊರಗೆ ಹಾಕಿದ್ಮೇಲೆ ಒಳಗಡೆ ಪ್ಲಸ್ ಹಾಕಬೇಕು. ನೆಕ್ಸ್ಟ್ +1 ಬರುತ್ತೆ,
ಈಗ ನೋಡಿ 3x ಪ್ಲಸ್ 1 3x ಪ್ಲಸ್ 1 ಎರಡು ಸೇಮ್ ಟು ಸೇಮ್ ಇದೆ, ಅದನ್ನು ಹೊರಗೆ ಬಿಸಾಕಿ, ಹೊರಗೆ ಹಾಕಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ 3x ಪ್ಲಸ್ 1. ನೆಕ್ಸ್ಟ್ 2x is there, minus 3, 2x minus 3 which is equal to 0. Next, when the product of two terms is equal to 0, then the either of the term must be equal to 0. Then you have to write 3x plus 1 is equal to 0. Next, 2x minus 3 is equal to 0. Or 1 ಆ ಕಡೆ ಕಳ್ಸಿದ್ರೆ ಏನಾಗುತ್ತೆ, it will become minus 1. 3 ಕೆಳಗೆ ಕಳ್ಸಿದ್ರೆ ಏನಾಗುತ್ತೆ, x is equal to minus 1 by 3. ಈ ಕಡೆ ಬನ್ನಿ, 2x is equal to minus 3 ಆ ಕಡೆ ಹೋದ್ರೆ it will be plus 3. 2 ನ ಕೆಳಗೆ ಕಳ್ಸಿದ್ರೆ it will be x is equal to 3 divided by 2. ಸೊ ಇಷ್ಟು ನಿಮ್ಮ ಒಂದು ಆಲ್ಫಾ ಬಂತು, ಇನ್ನೊಂದು ಬೀಟಾ ಬಂತು. ಇದನ್ನ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ದಟ್ ಈಸ್ ವಾಟ್ ಯು ಸೇ ಕೋಎಫಿಷಿಯಂಟ್ಸ್ ಅಂತ ಅಂದ್ಬಿಟ್ಟು. ವೆರಿಫಿಕೇಶನ್ ನ ಹೇಗೆ ಮಾಡುವಂಥದ್ದು, ವೆರಿ ಸಿಂಪಲ್. ಒಂದು ಸಮ್ ಆಫ್ ರೂಟ್ಸ್ ವಿಚ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಆಲ್ಫಾ ಎಷ್ಟಿದೆ, ಮೈನಸ್ 1/3 ಇದೆ. ಬೀಟಾ ಎಷ್ಟಿದೆ, ಪ್ಲಸ್ 3/2 ಇದೆ, ವಿಚ್ ಇಸ್ ಈಕ್ವಲ್ ಟು ಮೈನಸ್ ಬಿ ಎಷ್ಟು, -7. ನೋಡಿ ಮಕ್ಕಳ, ಇದು ಎ ಆಗುತ್ತೆ, ಇದು ಬಿ ಆಗುತ್ತೆ, ಇದು ಸಿ ಆಗುತ್ತೆ. ಬಿ ಬಂದು -7, ಮೈನಸ್ ಆಲ್ರೆಡಿ ಇದೆ, ಇದು -7 ಡಿವೈಡೆಡ್ ಬೈ ಎ ಎಷ್ಟಾಗುತ್ತೆ, ಇಟ್ ಇಸ್ 6. ಇವಾಗ ಇವೆರಡಕ್ಕೂ ನಾನು LCM ತೆಗೆದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 2 into 1 is -2, 3 3s plus 9 ಹೋಲ್ ಡಿವೈಡೆಡ್ ಬೈ ಇವೆರಡು 3 2s 6 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 7 ಡಿವೈಡೆಡ್ ಬೈ 6. ಈಗ -2 ಪ್ಲಸ್ 9 ಅಂತಂದ್ರೆ ಉಲ್ಟಾ ಮಾಡಬೇಕಾಗುತ್ತೆ, 9 minus 2. 9 minus 2 ಇಸ್ ನಥಿಂಗ್ ಬಟ್ 7/6 ಇಸ್ ಈಕ್ವಲ್ ಟು 7/6. ವೆರಿಫೈ ಆಯಿತು. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ರೂಟ್ಸ್ ಇಲ್ಲ, ಯು ಕ್ಯಾನ್ ಕಾಲ್ ಇಟ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತಾನು ಕರಿಬಹುದು ಇದನ್ನ. ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಎಷ್ಟು, -1/3 ಬ್ರಾಕೆಟ್ ಹಾಕೊಳ್ಳಿ. ಬೀಟಾ ಎಷ್ಟು, ವಿಚ್ ಇಸ್ 3/2 ಬ್ರಾಕೆಟ್ ಹಾಕೊಳ್ಳಿ. ಸಿ ಎಷ್ಟಿದೆ, ಇಟ್ ಈಸ್ -3 ಡಿವೈಡೆಡ್ ಬೈ 6. ಇಲ್ಲಿ 3 ಕ್ಯಾನ್ಸಲ್, ಇಲ್ ಬಿ ಗೆಟಿಂಗ್ -1/2 ಇಸ್ ಈಕ್ವಲ್ ಟು 3 1s 3 2s -1/2. ಸೊ ಹೆನ್ಸ್ ವೆರಿಫೈಡ್. ಇದಕ್ಕೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಇದಕ್ಕೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ವೆರಿ ಇಂಪಾರ್ಟೆಂಟು. ಇಷ್ಟು ಪಾಲಿನಾಮಿಯಲ್ಸ್ ಅಲ್ಲಿ ಬರುವಂತ ಕ್ವಶನ್ಸ್. ಈ ಟೈಪ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ 100% ಫುಲ್ ಮಾರ್ಕ್ಸ್ ಪಾಲಿನಾಮಿಯಲ್ಸ್ ತಗೋಬಹುದು. ಇಷ್ಟು ಬಂದ್ಬಿಟ್ಟು ಕೋಆರ್ಡಿನೇಟ್ ಜಾಮೆಟ್ರಿ. ಕೋಆರ್ಡಿನೇಟ್ ಜಾಮೆಟ್ರಿ 1 ಮಾರ್ಕ್ 2 ಕ್ವಶನ್ ಬರ್ಬೋದು, ಇಲ್ಲ 2 ಮಾರ್ಕ್ 1 ಕ್ವಶನ್ ಬರ್ಬೋದು, ಇಲ್ಲ ನೆಕ್ಸ್ಟ್ 3 ಮಾರ್ಕ್ ಒಂದು ಕಂಪಲ್ಸರಿ ಕ್ವಶನ್ ಅಂತೂ ಬಂದೇ ಬರುತ್ತೆ. ಓಕೆನಾ? ಸೊ 3 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ಗಳಿದಾವೆ, ಹಾಗೆ 1 ಮಾರ್ಕ್ ಅಲ್ಲಿ ಯಾವ್ದಿದೆ. ಸೊ 1 ಮಾರ್ಕ್ ಅಂತ ಬಂದಾಗ ಫೈನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ಸ್. ಇದು 2 ಮಾರ್ಕ್ ಕೇಳ್ತಾರೆ, ಇದು 1 ಮಾರ್ಕ್ ಕೇಳ್ತಾರೆ. ಫೈನ್ ದ ಡಿಸ್ಟೆನ್ಸ್ ಬಿಟ್ವೀನ್ 2.2, 3, 5, -1. ಡಿಸ್ಟೆನ್ಸ್ ಫಾರ್ಮುಲಾ ಎಲ್ಲರಿಗೂ ಗೊತ್ತಿದೆ. d² = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೊ x2 ಜಾಗದಲ್ಲಿ ಏನಿದೆ 5 ಹಾಕಿ, x1 ಜಾಗದಲ್ಲಿ ಏನಿದೆ 2 ಹಾಕಿ, y2 ಜಾಗದಲ್ಲಿ -1, y1 ಜಾಗದಲ್ಲಿ 3. ಸೊ ಇಫ್ ಸಿಂಪ್ಲಿಫೈ 5 - 2 ಬಂದು 3 ಆಗುತ್ತೆ, -1 - 3 ಬಂದ್ರೆ ಸೊ ಎರಡೂ ಸೈನ್ ಸೇಮ್ ಇದ್ದಾಗ ಆಡ್ ಮಾಡಬೇಕು, ಸೈನ್ ನ ಮೈನಸ್ ಮಾಡಬೇಕು. -4 ಆಗುತ್ತೆ. 3² is 9, -4 ಮೈನಸ್ ವ್ಯಾಲ್ಯೂಗೆ ಸ್ಕ್ವೇರ್ ಇದ್ದಾಗ ಪ್ಲಸ್ ಆಗುತ್ತೆ, ದಟ್ ಈಸ್ 16. ಸೊ 9 + 16 ಬಂದು 25. d² = 5 ಆಗುತ್ತೆ. d ಬಂದ್ಬಿಟ್ಟು ಟೋಟಲ್ಗೆ ಫೈನಲಿ 5 ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಟೆನ್ಸ್ ಬಿಟ್ವೀನ್ ಒರಿಜಿನ್ ಅಂಡ್ 2.3. ಇದು ಒರಿಜಿನ್ ಅಂತ ಬಂದಾಗ ಯಾವ ಸಪರೇಟ್ ಫಾರ್ಮುಲಾ, d² = x² + y². ಅದರಲ್ಲಿ ಬಂದು ಇಫ್ ಯು ಆರ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ, x ಜಾಗದಲ್ಲಿ 2 ಇದೆ, y ಜಾಗದಲ್ಲಿ 3 ಇದೆ, 2² ಬಂದ್ಬಿಟ್ಟು 4, 3² ಬಂದ್ಬಿಟ್ಟು 9, 9 + 4 ಎಷ್ಟಾಗುತ್ತೆ 13 ಆಗುತ್ತೆ. ಸೊ ಡಿಸ್ಟೆನ್ಸ್ ವಿಲ್ ಬಿ 213 ಯೂನಿಟ್ಸ್. ಸೊ ಇದು 1 ಮಾರ್ಕ್ಸ್ ಕೇಳ್ತಾರೆ, ಇದು 2 ಮಾರ್ಕ್ಸ್ ಕೇಳ್ತಾರೆ. ನೆಕ್ಸ್ಟ್ ಬಂದ್ರೆ ಸೆಕ್ಷನ್ ಫಾರ್ಮುಲಾ. ಈ ಸೆಕ್ಷನ್ ಫಾರ್ಮುಲಾದಲ್ಲಿ ನೋಡಿ ಫೈಂಡ್ ದ ರೇಷಿಯೋ ಅಂತ ಕೇಳಿದಾಗ ಏನ್ ಮಾಡಬೇಕು, ಮತ್ತೆ ಎಷ್ಟೋ ಜನ ಕನ್ಫ್ಯೂಷನ್ ಆಗುತ್ತೆ, ಸರ್ ಯಾವುದು P ತಗೋಬೇಕು, ಯಾವ್ದು x1 y1 ತಗೋಬೇಕು, ಯಾವ್ದು x2 y2 ತಗೋಬೇಕು, ಯಾವ್ದು x y ತಗೋಬೇಕು. ಮೊದಲು ಈ ತರ ಬರ್ಕೊಂಬಿಡಿ, ಒಂದು ಡಯಾಗ್ರಾಮ್ ಹಾಕಿದ್ರೆ ನಿಮ್ಗೆಲ್ಲ ಪಿಕ್ಚರ್ ಬಂದ್ಬಿಡುತ್ತೆ. ಫೈಂಡ್ ಇನ್ ವಾಟ್ ರೇಷಿಯೋ ದ ಪಾಯಿಂಟ್. ಈ ತರ ಪಾಯಿಂಟ್ ಅಂತ ಬಂದಾಗ ಮೇನ್ ಆಗಿ ಮಧ್ಯದಲ್ಲಿ ಬರ್ಕೊಳ್ಳಿ x, y ಅಂತ. ನೆಕ್ಸ್ಟ್ ಎಂಡ್ ಪಾಯಿಂಟ್ಸ್ ಯಾವ್ದಾದಿರುತ್ತೆ ದಟ್ ವಿಲ್ ಬಿ ಯುವರ್ A and B. ಇದು -6, 1, 6, 10 x1 y1, ಇದು x2 y2.
ನಿಮ್ಗೆ ಸಿಂಪಲ್ ಆಗಿ ಆಗ್ಬೇಕು ಅಂತಂದ್ರೆ M1:M2 ಕಂಡುಹಿಡಿಯೋದ್ರಲ್ಲಿ ತುಂಬಾ ಜನ ಎಡವುತ್ತೀರ, ಹಂಗೆ ಲೆಂತಿ ಆಗ್ಬಿಡುತ್ತೆ. ಯಾವ ಫಾರ್ಮುಲಾ ಹಾಕಿದ್ರೆ P of x, y is equal to M1x2 plus M2x1 divided by M1 plus M2, ನೆಕ್ಸ್ಟ್ M2 y1 plus M1 y2 divided by M1 plus M2 ಹಾಕಿದ್ರೆ ಲೆಂತಿ ಬಂದ್ಬಿಡುತ್ತೆ. ನಿಮ್ಗೆ ಸಂಜಯ್ ಸರ್ ಮೆಥಡ್, ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಸೊ ಯು ಹ್ಯಾವ್ ಟು ಡೂ ದಿಸ್. ಇದನ್ನ ಸಿಂಪ್ಲಿಫೈ ಮಾಡಿದ್ರೇನೆ ಬರುವಂತ ಫಾರ್ಮುಲಾ ಸೆಕ್ಷನ್ ಫಾರ್ಮುಲಾ. ಸೊ ಅದಕ್ಕಿಂತ ಹಿಂದಿನ ಸ್ಟೆಪ್ ಹೋಗೋಣ. M1/M2 is equal to x minus x1 by x2 minus x ಹಾಕೊಳ್ಳಿ. M1/M2 ಬಂತ, x ಏನಿದೆ -4 ಇದೆ ಬರ್ಕೊಳ್ಳಿ, x1 ಏನಿದೆ -6 ಇದೆ ಬರ್ಕೊಳ್ಳಿ, ನೆಕ್ಸ್ಟ್ x2 ಏನಿದೆ 3 ಇದೆ, ನೆಕ್ಸ್ಟ್ x ಏನಿದೆ -4 ಇದೆ, ಸೇಮ್ ಟು ಸೇಮ್. ಇಲ್ಲಿ -4 ಬಂತ, -6 ಪ್ಲಸ್ ಆಯ್ತಾ, +6 ಬಂತ, 3 ಇದೆಯಾ, -4 ಬಂತ, 3 + 4 ಬಂತ. ಈಗ -4 + 6 ಅಂತಂದ್ರೆ ದೊಡ್ಡ ನಂಬರ್ 6, 6 - 4 ಬಂದ್ಬಿಟ್ಟು 2. ನೆಕ್ಸ್ಟ್ 3 + 4 ಅಂತಂದ್ರೆ 7. ಸೊ M1:M2 2:7. ವೆರಿ ಸಿಂಪಲ್. ಇದನ್ನ ಫುಲ್ ಮಾಡಿ 3 ಮಾರ್ಕ್ಸ್ ಪಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಡಿ, ಇದು ಬಿಟ್ಟರೆ ಬೇರೆ ಯಾವ್ದು ಸರ್ ಕೇಳ್ಬೋದು. ಒಂದು ಡಿಸ್ಟೆನ್ಸ್ ಕಂಡುಹಿಡಿಯೋಕೆ ರಾಂಬಸ್ ಅಲ್ಲಿ ಕೇಳ್ಬೋದು. ಕ್ವಶನ್ ಪೇಪರ್ ಕಾಂಪ್ಲಿಕೇಟ್ ಮಾಡ್ಬೇಕಂತ ಇಲ್ಲ, ಈ ರೀತಿ ಪ್ಯಾರಲೋಗ್ರಾಮ್ ಕೊಟ್ಬಿಟ್ಟು x, y ವ್ಯಾಲ್ಯೂ ಕಂಡುಹಿಡಿರಪ್ಪ ಅಂತ ನಾವು ಕೇಳ್ಬೋದು. ಈಗ ವೆರಿ ಸಿಂಪಲ್. ಪ್ಯಾರಲೋಗ್ರಾಮ್ ಕೊಟ್ರೆ ಅಂತ ಏನಿಲ್ಲ, ಮಿಡ್ ಪಾಯಿಂಟ್ ಫಾರ್ಮುಲಾ ಈಸಿ ಯೂಸ್ ಮಾಡೋದು. 1, 2, 4, y, x, 6, 3, 5. ಅದನ್ನ ಆರ್ಡರ್ ಅಲ್ಲಿ ಹಾಕೊಂಡೋಗ್ಬೇಕು. 1, 2, 3, 4 ಹಿಂಗೆ ಆರ್ಡರ್ ಆಗ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಪ್ಯಾರಲೋಗ್ರಾಮ್ಗೆ ನಿಮ್ಗೆ ಗೊತ್ತಿದೆ ಡಯಾಗ್ನಲ್ಸ್ ಆರ್ ಈಕ್ವಲ್ ಅಂತ ಅಂದ್ಬಿಟ್ಟು. ಈಗ ನೀವು ಡಯಾಗ್ನಲ್ಸ್ ತಗೊಂಡ್ರೆ ಸಾಕು. ಡಯಾಗ್ನಲ್ ಬಂದ್ಬಿಟ್ಟು ಯಾವುದು, ಎ ಮತ್ತೆ ಸಿ. ಎ ಮತ್ತೆ ಸಿ ಡಯಾಗ್ನಲ್ ಆಗುತ್ತೆ. ಎ ಮತ್ತೆ ಸಿ ಡಯಾಗ್ನಲ್ ಆದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ x1 + x2/2, y1 + y2/2. x1 1, x2 ಬಂದ್ಬಿಟ್ಟು x, y1 2, y2 ಬಂದ್ಬಿಟ್ಟು 6. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 + x/2, 2 + 6/2, 1 + x/2, 8/2 ಏನ್ ಬರುತ್ತೆ, 1 + x/2, 4. ಇದು ಎ ಸಿಗೆ ಸಿಗ್ತಾ ಹಾಗೆ. ನೆಕ್ಸ್ಟ್ ಬಿ ಸಿಗೆ ಬಂದ್ರೆ 4 + 3/2, 5 + y/2. 4 + 3 ಬಂದಿ 7, 7/2, 5 + y/2. ಈಗ ಪ್ಯಾರಲೋಗ್ರಾಮ್ ಡಯಾಗ್ನಲ್ಸ್ ಈಕ್ವಲ್ ಆಗಿರೋದ್ರಿಂದ ಮೊದಲನೇದು, ಆಮೇಲೆ ಸೆಕೆಂಡು, ಫಸ್ಟ್ ಈಕ್ವೇಟ್ ಮಾಡಿ. ಫಸ್ಟ್ ಈಕ್ವೇಟ್ ಮಾಡಿದ್ರೆ 1 + x/2 is equal to 7/2, 2 ಕ್ಯಾನ್ಸಲ್, ಕೆಳಗಡೆ 1 + 7, 1 + 6 is equal to 7 ಬಂದ್ಬಿಡುತ್ತೆ ಮೇಲ್ಗಡೆ. ಈ 7 ಈ 1 ಈ ಕಡೆ ಬಂದ್ರೆ +1 ಇಫ್ ಇಟ್ ಕಮ್ಸ್ ದಿಸ್ ಸೈಡ್. ನಾನು ಆಗ್ಲೇ ಹೇಳಿದೆ ಮೈನಸ್ ಆಗುತ್ತೆ. 7 - 1 ಬಂದು 6. ಯು ಗಾಟ್ ದ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಈಕ್ವೇಟ್ ಮಾಡಿ. 4 is equal to 5 + y/2 ಬರುತ್ತೆ. ಈ 2ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 4 2s 8 ಆಗುತ್ತೆ. 5 + y ಹಂಗೆ ಇರುತ್ತೆ. ಸೊ ಈ 5ನ ಈ ಕಡೆ ಕಳಿಸಿದ್ರೆ 8 - 5 is your 3. y is equal to 3. So these are the type of questions which might be asking in your question paper. ಅರ್ಥ ಆಗ್ತಿದ್ದಿಲ್ಲ? ಈ ಕ್ವಶನ್ಸ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಈ ಸೆಕ್ಷನ್ ಫಾರ್ಮುಲಾ ಮಾತ್ರ ಮರಿಬೇಡಿ. ಇದು ಬಿಟ್ಟರೆ ಇನ್ನೊಂದು ಸಹ ಡಿಫಿಕಲ್ಟ್ ಮಾಡೋಕೆ ಯಾಕೆ ಕೇಳ್ಬೋದು ಅಂತಂದ್ರೆ ಪ್ಯಾರಲೋಗ್ರಾಮು ಒಂದಾದ್ರೆ ಸೆಕೆಂಡ್ ಬಂದ್ಬಿಟ್ಟು ರಾಂಬಸ್ ಅಲ್ಲಿ ಡಿಸ್ಟೆನ್ಸ್ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಅದು ಇಷ್ಟು ಕ್ವಶನ್ಸ್ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಕೋಆರ್ಡಿನೇಟ್ ಜಿಯೋಮೆಟ್ರಿಲಿ ಔಟ್ ಆಫ್ 4 ತೆಗಿಬಹುದು. ಓಕೆ.